ದಾವಣಗೆರೆಯಲ್ಲಿ ಸಿಲಿಂಡರ್ ಲಾರಿ ಪಲ್ಟಿಯಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇಬ್ಬರು ಶಾಲಾ ಮಕ್ಕಳಿಗೂ ಕೂಡ ತೀವ್ರವಾದ ಗಾಯವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಗಾಣದಕಟ್ಟೆ ಬಳಿ ಈ ದುರ್ಘಟನೆ ನಡೆದಿರುವಂತದ್ದು. ಭದ್ರಾವತಿಯಿಂದ ಚನ್ನಗಿರಿಗೆ ಈ ಸಿಲಿಂಡರ್ ತುಂಬಿದಂತಹ ಲಾರಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಲಾರಿ ಬಿದ್ದ ರಭಸಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಅವಘಡ ನಡೆದಿದೆ. ಲಾರಿ ಚಾಲಕ ಕ್ಲೀನರ್ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಬನ್ನಿ ಬಗ್ಗೆನೇ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಈಗ ಸಿಲಿಂಡರ್ ತುಂಬಿದಂತಹ ಲಾರಿ ಉರುಳಿ ಬಿದ್ದು ಒಬ್ಬ ಸಾವನ್ನಪ್ಪಿರುವಂತದ್ದು, ಇಬ್ಬರಿಗೆ ಗಾಯ ಆಗಿದೆ. ಈ ಘಟನೆ ನಡೆದಿರೋದು ಯಾವಾಗ, ಹೇಗಾಯ್ತು? ಹರೀಶ್, ಈಗ ಅರ್ಧ ಗಂಟೆ ಮುಂಚೆ ಅಂದ್ರೆ ಭದ್ರಾವತಿಯಿಂದ ಚನ್ನಗಿರಿಗೆ ಸಿಲಿಂಡರ್ ಒಂದು ತುಂಬಿದ ಲಾರಿ ಸಂಚರಿಸ್ತಾ ಇತ್ತು. ಇದು ಜೋಳದಾಳನ ದಾಟಿ ಗಾಣದಕಟ್ಟೆ ಬಳಿ ಒಂದು ಡೌನ್ ಅಲ್ಲಿ ಅದು ಶಾಲೆಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಅದು ಪಲ್ಟಿಯಾಗಿದೆ. ಪಲ್ಟಿಯಾದ ರಭಸಕ್ಕೆ ಲಾರಿಯಲ್ಲಿದ್ದ ಸಿಲಿಂಡರ್ಗಳೆಲ್ಲವೂ ಸಹ ಕೆಳಗಡೆ ಬಿದ್ದಿದೆ. ಇದರಿಂದ ದಾರಿಯಲ್ಲಿ ಒಬ್ಬ ಬಸವರಾಜ್ ಅಂದ್ಬಿಟ್ಟು ಅಲ್ಲೇ ಸಾರ್ವಜನಿಕವನು ಸಂಚರಿಸಿದ, ಅವನಿಗೆ ತೀವ್ರ ಪೆಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮತ್ತು ಇಬ್ಬರು ಶಾಲಾ ಮಕ್ಕಳಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಅದರಲ್ಲಿ ಓರ್ವ ಹುಡುಗಿಯ ಸ್ಥಿತಿ ಚಿಂತಾಜನಕ ಅಂತ ಹೇಳ್ಬೋದು. ಯಾಕಂದ್ರೆ ಇದು 9 ಗಂಟೆ ವೇಳೆಗಾರದಿಂದ ಶಾಲೆಗೆ ಮಕ್ಕಳು ಬರ್ತಾ ಇದ್ರು. ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇರೆ ಇತ್ತು. ಈ ಶಾಲೆಯ ಘಟನೆ ಆಗಿರೋದ್ರಿಂದ ಅಲ್ಲೇ ಅಕ್ಕಪಕ್ಕದ ಸಾರ್ವಜನಿಕರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ತಕ್ಷಣ ಅಲ್ಲಿ ಅಗ್ನಿಶಾಮಕ ವಾಹನಕ್ಕೆ ಕಾಲ್ ಮಾಡಿದ್ದಾರೆ. ಆನಂತರ ಚನ್ನಗಿರಿ, ದಾವಣಗೆರೆ ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಹತ್ರ ಸಾಧ್ಯನೋ ಅಲ್ಲಿ ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಈಗ ಆಗಮಿಸಿದವೆ. ಅಂದ್ರೆ ಯಾವುದೇ ರೀತಿ ಮತ್ತಷ್ಟು ಬ್ಲಾಸ್ಟ್ಗಳು ಆಗ್ಬಾರ್ದು ಈಗ ಸಿಲಿಂಡರ್ ಸೋರಿಕೆ ಆಗ್ತಾ ಇದೆ. ಮತ್ತೆ ಸಾರ್ವಜನಿಕರು ಸಹ ಅಲ್ಲಿಂದ ದೂರ ಸರಿಸುವಂತ ಪ್ರಯತ್ನವನ್ನು ಅಲ್ಲಿನ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದ್ ರೀತಿ ಆತಂಕದ ವಾತಾವರಣ ಇದೆ ಹರೀಶ್. ಓಕೆ, ಈಗ ಇಬ್ಬರು ಮಕ್ಕಳು ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮಕ್ಕಳ ಪರಿಸ್ಥಿತಿ, ಆರೋಗ್ಯ ಹೇಗಿದೆ? ಈಗ ಸ್ಥಳಕ್ಕೆ ಯಾರಾದರೂ ಆಗಮಿಸಿದಾರಾ? ಅಂದ್ರೆ ತಕ್ಷಣ ಏನು ಈ ಘಟನೆ ಆದ ನಂತರ ಅಲ್ಲಿನ ಮಕ್ಕಳನ್ನ ಚನ್ನಗಿರಿ, ಶಿವಮೊಗ್ಗ ಕೇವಲ ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದೆ, ಶಿವಮೊಗ್ಗ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನವಾಗಿದೆ. ಮಕ್ಕಳು ಅಂದ್ರೆ 2 ಕಾಲುಗಳು ಸಂಪೂರ್ಣವಾಗಿ ನಚ್ಚುಗುಜ್ಜಾಗಿಂತ ಸ್ಥಿತಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಮಕ್ಕಳನ್ನ ಯಾವ ಖಾಸಗಿ ಆಸ್ಪತ್ರೆ ದಾಖಲಿಸಿದ್ದಾರೆ. ಆ ನಂತರ ಮತ್ತೆ ಸ್ಥಳಕ್ಕೆ ಮತ್ತಷ್ಟು ಆಂಬ್ಯುಲೆನ್ಸ್ಗಳು ಬರ್ತಾ ಇದೆ. ಮತ್ತೆ ಈಗ ಪ್ರಮುಖವಾಗಿ ಇಲ್ಲಿ ಒಂದ್ ರೀತಿ ಆತಂಕದ ವಾತಾವರಣ ಇದೆ. ಅಂದ್ರೆ ಸಿಲಿಂಡರ್ಗಳು ಏನಾದ್ರೂ ಮತ್ತೆ ಅಷ್ಟು ಬ್ಲಾಸ್ಟ್ ಆದ್ರೆ ಮತ್ತಷ್ಟು ದುರ್ಘಟನೆಗಳು ಸಂಭವಿಸಬಹುದು. ಈ ಪರಿಸ್ಥಿತಿ ನಿಯಂತ್ರಣಕ್ಕೆ ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಸಾರ್ವಜನಿಕರು ಒಂದು ಪ್ರಯತ್ನವನ್ನು ನಡೆಸಿದ್ದಾರೆ. ಮತ್ತೆ ಅಗ್ನಿಶಾಮಕ ವಾಹನಗಳು ಅಲ್ಲಿಗೆ ತೆರಳಿಬಿಟ್ಟು ಆ ಲಾರಿ ಸಿಲಿಂಡರ್ ಮೇಲೆ ನೀರನ್ನ ಎರಚುವಂತ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತಷ್ಟು ಅಗ್ನಿಗೌಡನ ತಡೆಗಟ್ಟುವ ಪ್ರಯತ್ನ ನಡೆಸಿದ್ದಾರೆ ಹರೀಶ್. ವರದರಾಜ್, ಈ ಲಾರಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಎಲ್ಲಿಗೆ ಈ ಸಿಲಿಂಡರ್ನ ಸಾಗಿಸಲಾಗ್ತಾ ಇತ್ತು? ಅಂದ್ರೆ ಇದು ಭದ್ರಾವತಿಯಿಂದ ಚನ್ನಗಿರಿ ಟೌನ್ಗೆ ಸಿಲಿಂಡರ್ ರವಾನೆ ಆಗ್ತಾ ಇತ್ತು. ಅಂದ್ರೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ರಾಜ್ಯ ಹೆದ್ದಾರಿ, ಅದು ರಾಜ್ಯ ಹೆದ್ದಾರಿಯಲ್ಲಿ ಒಂದು ಡೌನ್ ಇದೆ. ಆ ಡೌನ್ ಅಲ್ಲಿ ಲಾರಿ ಪಲ್ಟಿ ಆಗಿದೆ. ಶಾಲೆಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಮಾತ್ರ ಪಲ್ಟಿ ಆಗಿರೋದ್ರಿಂದ ಅಂದ್ರೆ ಸಾಮಾನ್ಯವಾಗಿ ಆ ರಸ್ತೆಯಲ್ಲಿ ಬಸ್ಗಳು ಮತ್ತು ಇತರೆ ಖಾಸಗಿ ವಾಹನಗಳು ರಭಸದ ಸಂಚಾರ ಇರುತ್ತೆ. ತುಂಬಾ ಹೆವಿ ಸ್ಪೀಡ್ ಅಲ್ಲಿ ಇರ್ತಾರೆ. ಇದು ಚಾಲಕ ಮತ್ತು ಅಲ್ಲಿನ ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿರೋದು. ಅದು ಅತಿ ವೇಗನೇ ಇದಕ್ಕೆ ಕಾರಣ ಅಂದ್ಬಿಟ್ಟು ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷದರ್ಶಿಗಳು. ಈ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಅಲ್ಲಿನ ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇತರ ಆಂಬ್ಯುಲೆನ್ಸ್ಗಳು ಸಹ ಸ್ಥಳಕ್ಕೆ ಧಾವಿಸಿದವೆ. ವರದರಾಜ್, ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಿರುವ ಹಾಗೆ ಸಿಲಿಂಡರ್ ಕೂಡ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಈ ಪ್ರಮಾಣದಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರಬೇಕು ಅಂದರೆ ಲಾರಿಯ ರಭಸವು ಕೂಡ ಅದೇ ರೀತಿಯಾಗಿರುತ್ತೆ, ವೇಗವು ಕೂಡ ಅದೇ ರೀತಿಯಾಗಿರುತ್ತೆ. ಇಲ್ಲಿ ಲಾರಿ ಮಗುಚಿ ಬೀಳೋದಕ್ಕೆ ಕಾರಣ ಏನು? ಯಾಕಂದ್ರೆ ಅಲ್ಲಿ ರೋಡ್ ಸರಿ ಇರಲಿಲ್ವಾ ಅಥವಾ ತಿರುವು ಏನಾದರೂ ಇತ್ತಾ? ಏನು ಕಾರಣ ಆಯ್ತಂತೆ? ಅಂದ್ರೆ ಅಲ್ಲಿನ ಸಾರ್ವಜನಿಕರು ಹೇಳುವ ಪ್ರಕಾರ ಜೋಳದಾಳು ಮತ್ತು ಗಾಣದಕಟ್ಟೆ ಮಧ್ಯೆ ಒಂದು ತಗ್ಗಿನ ಪ್ರದೇಶ ಇದೆ. ವೇಗವಾಗಿ ಲಾರಿ ಚಾಲಕ ವಾಹನವನ್ನ ಚಲಾಯಿಸ್ಕೊಂಡು ಬಂದಿದ್ದಾನೆ. ಇದು ನಿಯಂತ್ರಣ ತಪ್ಪಿ, ಅಂದ್ರೆ ಸಾಮಾನ್ಯವಾಗಿ ಟ್ರಕ್ಗಳು ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ. ಆ ಭಾಗದಲ್ಲಿ ಸ್ಪೀಡ್ ಲಿಮಿಟ್ ಇಲ್ಲದೆ ಇರೋದ್ರಿಂದ, ಆನಂತರ ಅದು ಶಾಲೆ ಪಕ್ಕನೆ ಆಗಿರೋದ್ರಿಂದ, ತಿರುವಿನಲ್ಲಿ ಅದು ಪಲ್ಟಿ ಆಗಿರೋದ್ರಿಂದ ಸಂಪೂರ್ಣವಾಗಿ ಒಂದ್ ರೀತಿ ಆತಂಕದ ವಾತಾವರಣ ಇದೆ. ಸಿಲಿಂಡರ್ ಅಲ್ಲಿ ಚಲಾಪಿಲ್ಲಿ ಆಗಿರೋದು, ಅಂತ ಅಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆಲ್ಲ ಬಿದ್ದಿದೆ. ಪಕ್ಕದಲ್ಲೇ ಗ್ರಾಮ ಇರೋದ್ರಿಂದ ಈ ಸಿಲಿಂಡರ್ ಅನ್ನ
ಸ್ಫೋಟವನ್ನು ತಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಪ್ರಯತ್ನವನ್ನು ನಡೆಸಿದ್ದಾರೆ. ಎಸ್ ವರದರಾಜ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.